ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 4ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕರ್ಮವನ್ನ ಆಚರಣೆ ಮಾಡದೆ ನೈಷ್ಕರ್ಮ್ಯತೆ ಅನ್ನೋದು ಸಿಗೋದಿಲ್ಲ ಅಂತ ಭಗವಂತ ಹೇಳಿರೋದರ ಅರ್ಥ ಏನು ಅಂತ ತಿಳ್ಕೊಂಡ್ವಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸಿದ್ಧಿಂ ಅನ್ನುವಂಥ ಪದ ಯಾವುದರ ವಾಚಕವಾಗಿದೆ, ಮತ್ತೆ ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಿದ್ಧಿ ಪ್ರಾಪ್ತಿಯಾಗೋದಿಲ್ಲ ಅಂತ ಹೇಳಿದನಲ್ಲ ಭಗವಂತ. ಈ ಮಾತಿನ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇರೋದು. ಈಗ ಸಿದ್ಧಿಂ ಅನ್ನುವಂಥ ಪದ ಯಾವುದಕ್ಕೆ ಹೇಳಿರೋದು, ಮತ್ತೆ ಬರೀ ಕರ್ಮವನ್ನ ತ್ಯಾಗ ಮಾಡಿಬಿಟ್ರೆ ನಮಗೆ ಸಿದ್ಧಿ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳಿದಾನಲ್ಲ, ಹಂಗಂದ್ರೆ ಏನ್ ಅರ್ಥ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಜ್ಞಾನ ಯೋಗದ ಸಿದ್ಧಿ ಅಂತಂದ್ರೆ ಏನು, ಪರಿಪಕ್ವವಾದ ಸ್ಥಿತಿಯನ್ನ ಹಿಂದಿನ ಶ್ಲೋಕದ ವ್ಯಾಖ್ಯೆಯಲ್ಲಿ, ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನಾವು ಅದರ ವ್ಯಾಖ್ಯಾನವನ್ನು ತಿಳ್ಕೊಂಡ್ವಲ್ವಾ. ಅಂದ್ರೆ ಏನು, ಜ್ಞಾನ ಯೋಗದಿಂದ ನಮಗೇನು ಸಿದ್ಧಿ ಸಿಗುತ್ತೆ ಅಥವಾ ಜ್ಞಾನ ಯೋಗದ ಸಿದ್ಧಿ ಅಂತ ಯಾವುದನ್ನು ಕರೀತಾರೆ, ಅದರ ಒಂದು ಪರಿಪಕ್ವ ಸ್ಥಿತಿ, ಅಂದ್ರೆ ಅದನ್ನ ಪಡೆದ ಮೇಲೆ ಏನೆಲ್ಲ ಆಗುತ್ತೆ, ಹೇಗೆ ಪಡ್ಕೊಳ್ಳೋದು, ಅದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಹಿಂದಿನ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥ ಜ್ಞಾನ ನಿಷ್ಠೆ ಮತ್ತೆ ಅದರ ಫಲ ಏನು ಬರುತ್ತೆ ಅನ್ನುವಂತಹ ಜ್ಞಾನದ ಪ್ರಾಪ್ತಿಯ ವಾಚಕವಾಗಿ ಇಲ್ಲಿ ಸಿದ್ಧಿಂ ಅನ್ನುವಂಥ ಪದ ಇದೆ. ಅಂದ್ರೆ ನಮಗೆ ಸಿದ್ಧಿ ಸಿಕ್ತು ಅಂತ ಹೇಳ್ತಾರಲ್ವಾ, ಅದೇನು ಅಂತಂದ್ರೆ ಜ್ಞಾನ ಯೋಗವನ್ನ ಮಾಡ್ತಾ ಮಾಡ್ತಾ ನಮಗೇನು ಅದರಿಂದ ಫಲ ಬರುತ್ತೋ ಅದನ್ನ ಇಲ್ಲಿ ಸಿದ್ಧಿ ಅಂತ ಕರಿತಾ ಇರೋದು. ಅರ್ಥ ಆಯ್ತಲ್ವಾ. ಅಂದ್ರೆ ಅದು ಒಂದು ಸ್ಥಿತಿ, ಆ ಒಂದು ಸ್ಟೇಜ್ಗೆ ನಾವು ತಲುಪಿದಾಗ ಅದನ್ನ ಸಿದ್ಧಿ ಅಂತ ಕರೆಯೋದು. ಈ ಸ್ಥಿತಿಗೆ ತಲುಪದಂತಹ ಸಾಧಕ ಬ್ರಹ್ಮಭಾವವನ್ನ ಪ್ರಾಪ್ತಿ ಮಾಡ್ಕೊಳ್ತಾನೆ. ಅವನಿಗೆ ಬ್ರಹ್ಮಭಾವ ಬರುತ್ತೆ. ಅಂದ್ರೆ ನಾನೇ ಪರಮಾತ್ಮ, ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಎರಡರಲ್ಲೂ ಸ್ವಲ್ಪ ಕೂಡ ಭೇದ ಇರೋದಿಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಆ ಒಂದು ಸ್ಥಿತಿಗೆ ಅವನು ಬರ್ತಾನೆ. ಅವನೇನು ಅಂತಂದ್ರೆ ಆತ್ಮ ಪರಮಾತ್ಮ ಇಬ್ರು ಒಂದೇ ಅಂತ, ಅದಕ್ಕೆ ಬ್ರಹ್ಮಭಾವ ಅಂತ ಹೇಳ್ತಾರೆ. ಆ ಸ್ಥಿತಿಗೆ ಅವನು ತಲುಪ್ತಾನೆ. ಆವಾಗ ಅವನಿಗೇನನ್ಸುತ್ತೆ ಹೇಳಿ, ಅವನ ದೃಷ್ಟಿನಲ್ಲಿ ಆತ್ಮ ಮತ್ತೆ ಪರಮಾತ್ಮರಲ್ಲಿ ಸ್ವಲ್ಪ ಕೂಡ ಭೇದ ಇರೋದಿಲ್ಲ. ಅವನು ಕೂಡ ಸ್ವಯಂ ಬ್ರಹ್ಮರೂಪನಾಗಿ ಹೋಗ್ತಾನೆ. ಅದಕ್ಕೆ ಈ ಸ್ಥಿತಿಯನ್ನ ಸಿದ್ಧಿ ಅಂತ ಹೇಳ್ತಾರೆ. ಈಗ ಸಿದ್ಧಿಂ ಅನ್ನುವಂತಹ ಶಬ್ದವನ್ನ ಯಾಕೆ ಯೂಸ್ ಮಾಡಿದ್ದಾರೆ, ಯಾವುದನ್ನ ಕರೀತಾರೆ ಸಿದ್ಧಿಂ ಅನ್ನೋದು ಗೊತ್ತಾಯ್ತಲ್ವಾ. ಈ ಒಂದು ಜ್ಞಾನ ಯೋಗರೂಪಿ ಸಿದ್ಧಿ ನಮ್ಮ ವರ್ಣಾಶ್ರಮಗಳಿಗೆ ಅನುಸಾರವಾಗಿ ಮಾಡೋದಕ್ಕೆ ಯೋಗ್ಯವಾದ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನವನ್ನ ತ್ಯಜಿಸಿ. ಅಂದ್ರೆ ಅರ್ಥ ಏನು, ಈಗ ನಾವು ಯಾವುದೇ ವರ್ಣದಲ್ಲಿರ್ಬೋದು, ಯಾವುದೇ ಆಶ್ರಮದಲ್ಲಿರ್ಬೋದು, ನಮ್ಮ ವರ್ಣ ಆಶ್ರಮಗಳಲ್ಲಿ ನಮ್ಮ ಒಂದು ಕರ್ತವ್ಯ ಏನಿದೆಯೋ ಅದರಲ್ಲಿ ನನಗೆ ಅಭಿಮಾನ ಇರಬಾರ್ದು. ಅಂದ್ರೆ ಏನು, ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಈ ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದು ಅಹಂಕಾರ ಅನ್ನೋದು ಇರುತ್ತಲ್ಲ ನಮಗೆ, ಅದನ್ನು ಕಂಪ್ಲೀಟಾಗಿ ನಾವು ಬಿಟ್ಟಿರಬೇಕು. ಅಹಂಕಾರ ರಹಿತರಾಗಿ ನಾವು ಅಲ್ಲಿ ಕೆಲಸ ಮಾಡ್ತಾ ಇರಬೇಕು. ಮತ್ತೆ ಎಲ್ಲ ರೀತಿಯ ಭೋಗಗಳಲ್ಲೂ ಕೂಡ ನಮಗೆ ಮಮತೆ ಇರಬಾರ್ದು, ಆಸಕ್ತಿ ಇರಬಾರ್ದು, ಮತ್ತೆ ಕಾಮನೆ ಇರಬಾರ್ದು. ಅಂದ್ರೆ ಏನು, ನಾವು ಏನೇ ಕೆಲಸ ಮಾಡ್ತಾ ಇರಲಿ ಅಲ್ಲಿ ಅಹಂಕಾರ, ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಬಿಟ್ಬಿಡ್ಬೇಕು. ಮತ್ತೆ ಎಲ್ಲ ಭೋಗಗಳಲ್ಲೂ ಮಮತೆ ಆಸಕ್ತಿ ಕಾಮನೆಯಿಂದ ರಹಿತನಾಗಿ ನಿರಂತರ ಅಭಿನ್ನ ಭಾವದಿಂದ, ಅಂದ್ರೆ ನಾನು ಪರಮಾತ್ಮ ಒಂದೇ ಅಂತಿರ್ಬೇಕು. ಅಲ್ಲಿ ನಾವಿಬ್ರು ಬೇರೆ ಬೇರೆ ಅನ್ನೋದು ಬರಬಾರ್ದು. ಅಲ್ಲಿ ಅಭಿನ್ನ ಭಾವದಿಂದ ಆ ಪರಮಾತ್ಮನ ಸ್ವರೂಪದ ಚಿಂತನೆಯಿಂದನೇ ಸಿದ್ಧವಾಗುತ್ತೆ. ಯಾವಾಗ್ಲೂ ನಾನು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿ ನಾನು ಮಾಡದೆ ಅನ್ನುವಂಥದ್ದು ಮೊದಲು ಬರಬಾರ್ದು. ಮತ್ತು ಅದರಲ್ಲಿ ಮಮತೆ ಇರಬಾರ್ದು, ಆಸಕ್ತಿ ಇರಬಾರ್ದು, ಕಾಮನೆ ಇರಬಾರ್ದು. ಆ ರೀತಿ ಆ ಭಗವಂತನ ಚಿಂತನೆ, ಅಂದರೆ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಮಾಡ್ತಾ ನಾನು ಪರಮಾತ್ಮ ಸಪರೇಟ್ ಅಲ್ಲ, ನಾವಿಬ್ರು ಒಂದೇ ಅಂತ ಅನ್ಕೊಂಡು ಮಾಡ್ತೀವಲ್ವಾ, ಆಗ ಮಾತ್ರ ಇದು ಸಿದ್ಧವಾಗುತ್ತೆ. ಕರ್ಮಗಳನ್ನ ಸ್ವರೂಪದಿಂದ, ಅಂದರೆ ಅದು ಹೇಗಿದೆಯೋ ಅದನ್ನ ಕಂಪ್ಲೀಟಾಗಿ ತ್ಯಾಗ ಮಾಡೋದ್ರಿಂದ ಮಾತ್ರ ಇದು ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅಹಂಕಾರ, ಮಮತೆ ಮತ್ತೆ ಆಸಕ್ತಿ ನಾಶ ಆಗದೆ ಮನುಷ್ಯನಿಗೆ ಈ ಒಂದು ಅಭಿನ್ನ ಭಾವದಿಂದ ಪರಮಾತ್ಮನಲ್ಲಿ ಸ್ಥಿತವಾಗಿರುವಂತಹ ಸ್ಥಿತಿ ಇದೆಯಲ್ಲ, ಅದು ಸಿಗೋದಿಲ್ಲ. ಅಂತಂದ್ರೆ ಯಾವಾಗ ನಾವು ಅಹಂಕಾರವನ್ನ ಬಿಡ್ತೀವೋ ಅಲ್ಲಿ ನಾನು ಅನ್ನೋದೇ ಇರೋದಿಲ್ಲ, ಎಲ್ಲ ಒಂದೇ ಅನ್ನೋದು ಬಂದ್ಬಿಡುತ್ತೆ ಅಂತಂದ್ಮೇಲೆ ಅಲ್ಲಿ ಅಭಿಮಾನ ಏನೂ ಬರೋದಿಲ್ಲ. ಇಲ್ಲಿ
ನಾನು ಅಂತ ಬಂದಾಗ ಇನ್ನೊಂದು ಏನೋ ಒಂದು ಸಪ್ರೇಟ್ ಇದೆ ಅಂತ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಅಲ್ಲಿ ಏನೂ ಇರೋದಿಲ್ಲ, ಎಲ್ಲ ರಹಿತವಾಗಿರುತ್ತೆ. ನಾನು ನಂದು ಏನೂ ಇರೋದಿಲ್ಲ. ಆ ಪರಮಾತ್ಮ ನಾನು ಒಂದೇ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಸದಾ ಅದೇ ರೀತಿ ಯೋಚನೆ ಮಾಡ್ತಾ 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 ನಾವು ಕೆಲಸ ಮಾಡುವಂಥದ್ದು ಇದೆಯಲ್ಲ ಅದು. ಆದರೆ ನಾನೇನು ಅನ್ಕೊಂಬಿಡೋದು, ಕೆಲಸವನ್ನೇ ಸಂಪೂರ್ಣವಾಗಿ ಬಿಟ್ಬಿಟ್ಟು ಬರೀ ನಾನು ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಆವಾಗ ನಮ್ಗೆ ಆ ಸ್ಥಿತಿ ಬರೋದಿಲ್ಲ. ಕರ್ಮವನ್ನು ಮಾಡ್ತಾ ಇರಬೇಕು, ಆದರೆ ಅದರಲ್ಲಿ ನನಗೆ ಅಹಂಕಾರ ಇರಬಾರ್ದು, ಆಸಕ್ತಿ ಮತ್ತು ಮಮತೆ ಇವೆಲ್ಲ ಹೊರಟೋಗಿರಬೇಕು. ಆಗ ಮಾತ್ರನೇ ನಮಗೆ ಆ ಸ್ಥಿತಿ ಅನ್ನೋದು ಬರೋದು. ಅಲ್ಲದೆ ಮನಸ್ಸು, ಬುದ್ಧಿ ಮತ್ತು ಶರೀರದ ಮೂಲಕ ಏನೇ ಕೆಲಸ ನಡೀತಾ ಇದ್ರೂ ಅಲ್ಲಿ ತನ್ನನ್ನು ಕರ್ತ ಅಂತ ತಿಳ್ಕೊಳ್ಳದೆ ಅವುಗಳ ದ್ರಷ್ಟಾರನಾಗಿ ಅಥವಾ ಸಾಕ್ಷಿಯಾಗಿ ಇರೋದ್ರ ಮೇಲೆ ಹೇಳಿದಂತಹ ಸ್ಥಿತಿ ನಮಗೆ ಪ್ರಾಪ್ತಿಯಾಗುತ್ತೆ. ಈಗ ನಾವು ಏನೇ ಮಾಡ್ತಾ ಇದ್ರೂ ಕೂಡ ಅಲ್ಲಿ ನಾನು ಮಾಡಿದೆ, ನನ್ನ ಅಹಂಕಾರ ಅನ್ನೋದು ಇರೋದಿಲ್ಲ. ಅಹಂಕಾರ ಅಂದ್ರೇನು? ನಾನು ಅನ್ನೋದೇ ಅಹಂಕಾರ. ಎಲ್ಲಿವರೆಗೆ ಈ ನಾನು ಅನ್ನೋದಿರುತ್ತೋ ಅಲ್ಲಿವರೆಗೂ ಈ ಏಕತ್ವ ಭಾವ ಅಂದರೆ ಅಭಿನ್ನ ಅಂತ ಹೇಳ್ತೀವಲ್ವ, ಅದು ಬರೋದೇ ಇಲ್ಲ. ನಾವು ನಾನು, ನಂದು, ನಾನೇ ಮಾಡಿದ್ದು ಇದೆಲ್ಲ ಬಿಟ್ಬಿಡಬೇಕು. ಮತ್ತು ಅದರಲ್ಲಿ ನಮಗೆ ಆಸಕ್ತಿನೂ ಇರಬಾರ್ದು, ಆಮೇಲೆ ಮಮತೆನೂ ಇರಬಾರ್ದು. ಯಾವಾಗಲೂ ಕೂಡ ನಾವು ಮನಸ್ಸು, ಬುದ್ಧಿ ಮತ್ತು ಶರೀರ ಇದರ ಮೂಲಕ ಏನೇ ಕೆಲಸ ನಡೀತಾ ಇದ್ರೂ ಕೂಡ ಅಲ್ಲಿ ತನ್ನನ್ನು ಕರ್ತಾರ ಅಂತ ತಿಳ್ಕೊಬಾರ್ದು. ನಾನು ಮಾಡ್ತಾ ಇದ್ದೀನಿ ಅಥವಾ ನನ್ನ ಮನಸ್ಸು ಈ ರೀತಿ ಯೋಚನೆ ಮಾಡ್ತಾ ಇದೆ, ಈ ರೀತಿ ನಾವು ಅಂದ್ಕೊಳ್ದೆ ಬರೀ ನಾವು ನೋಡಬೇಕು. ಈಗ ಒಂದು ಎಕ್ಸಾಂಪಲ್ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಫಿಲಮ್ ನೋಡೋಕ್ಕೆ ಹೋಗ್ತೀವಲ್ವ, ಆ ಫಿಲಮಲ್ಲಿರುವಂಥ ಪಾತ್ರಧಾರಿಗಳು ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಾನೇನು ಮಾಡ್ತೀನಿ, ಸುಮ್ಮನೆ ನೋಡ್ತಾ ಇರ್ತೀನಿ ಅಷ್ಟೇ ಅಲ್ವಾ. ಆದರೆ ಅಲ್ಲಿ ಏನಾದರೂ ಅಳು ಬರೋ ಸೀನ್ ಬಂದಾಗ ನಾನು ಅಳ್ತೀನಿ, ನಗು ಬಂದ ಸೀನ್ ಬಂದಾಗ ನಗ್ತೀನಿ. ಆದರೆ ನಾನೇ ಅದಕ್ಕೆಲ್ಲ ಕಾರಣ ಅಂತ ನಾನು ತಿಳ್ಕೊಳ್ತೀನ? ಇಲ್ಲ. ಅಲ್ಲಿ ಆಗ್ತಾ ಇರೋದನ್ನು ನಾವು ನೋಡ್ತೀವಿ, ಅದರ ಅನುಭವವನ್ನು ಪಡ್ಕೊಳ್ತೀವಿ ಅಷ್ಟೇ. ಇನ್ನೂ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ನಾವು ಕಾಣುವಂಥ ಕನಸಿನಲ್ಲಿ ಏನೇನೋ ನಡೀತಾ ಇರುತ್ತೆ, ಅದೆಲ್ಲ ನೋಡ್ತಾ ಇರ್ತೀವಿ ಮತ್ತು ಅನುಭವಿಸ್ತಾ ಇರ್ತೀವಿ. ಆದರೆ ಅದೇ ನಾನು ಅಂತ ತಿಳ್ಕೊಂಡು ನಾವೇನಾದರೂ ಯೋಚನೆ ಮಾಡ್ತೀವ ಅಥವಾ ಏನಾದರೂ ಮಾಡ್ತೀವ, ಎದ್ದ ಮೇಲೆ ಓ ಕನಸ ಅಂದ್ಕೊಂಡು ಸುಮ್ಮನೆ ಇರ್ತೀವಲ್ವ. ಆ ರೀತಿ ನಮ್ಮ ಜೀವನದಲ್ಲಿ ಏನೇ ನೋಡ್ತಾ ಇದ್ರೂ ಕೂಡ ಇದೆಲ್ಲ ನಾನು ಮಾಡ್ತಾ ಇರೋದಲ್ಲ, ನಾನು ಬರೀ ದ್ರಷ್ಟಾರನಾಗಿ ಒಬ್ಬ ಸಾಕ್ಷಿಗಾರನಾಗಿ ನೋಡ್ತಾ ಇರೋದಿರುತ್ತಲ್ಲ, ಅದರ ಮೇಲೆ ಸ್ಥಿತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅಂದರೆ ಈ ಬ್ರಹ್ಮಭಾವ ಅನ್ನೋದಿದೆಯಲ್ಲ, ಅಂದರೆ ಎಲ್ಲವೂ ಒಂದೇ ಅನ್ನೋದು ಬರುತ್ತಲ್ಲ, ಆ ಸ್ಥಿತಿ ಬರೋದು ಏನೇನೆಲ್ಲ ಗುಣಗಳಿರಬೇಕು ಅಥವಾ ಯಾವ ರೀತಿ ಗುಣಗಳಿದ್ದಾಗ ನಮಗದು ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.